ನೋಡಿ, ಇದು ಪಂಡ್ರಾಪುರದಿಂದ ನಾವು ಶಿರ್ಡಿಗೆ ಹೋಗ್ತಾ ಇರುವಂಥ ರಸ್ತೆ ಇದು. ಸೊ ಈ ರಸ್ತೆನಲ್ಲಿ ಶ್ರೀ ಸಂತ್ ಮೋತಿರಾಮ್ ಮಹಾರಾಜ್ ಸಂಸ್ಥಾನ್ ಅಂತ ಹೇಳಿ ಭಕ್ತ ನಿವಾಸಲ್ಲಿ ಇಲ್ಲಿದ್ದಿದ್ದಿಲ್ಲಿ. ಫ್ರಂಟ್ ವ್ಯೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಆಗಿದೆ, ಪಂಡ್ರಾಪುರದಲ್ಲಿ ಚಿತ್ರಾನ್ನ. ಹಾಂ, ಹೆಂಗಿದೆ ಸರ್ ಚಿತ್ರಾನ್ನ? ಸೂಪರ್ ಆಗಿದೆಯಾ? ಬೋಂಡ ಬೇಕಾಗಿತ್ತು, ಹರಳಾಳು ಬೋಂಡನೇ ಬೇಕಾ ನಿಮಗೆ? ಆ್ಯಕ್ಚುಲಿ ನಿನ್ನೆ ರಾತ್ರಿ ಬಂದಾಗ ಲೇಟ್ ಆಯಿತು. ಸೊ ಇಲ್ಲಿ ಯಾವುದೋ ಒಂದು ಭಕ್ತಿ ನಿವಾಸ ಇತ್ತು. ಭಕ್ತಿ ನಿವಾಸಲ್ಲಿ ರೂಮ್ ತೊಗೊಂಡು, ಸೊ ಇಲ್ಲಿ ಹೊರಗಡೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಜಾಗ ಕೊಟ್ಟರು. ರಾತ್ರಿ ಅಡುಗೆ ಮಾಡ್ಕೊಂಡ್ವಿ. ಅನ್ನ ಏನು ಮಾಡಿದ್ದೇನೆ ರಾತ್ರಿ? ಅನ್ನನೂ ಟೊಮೊಟೊ ಗೊಜ್ಜು ಮಾಡ್ಕೊಂಡ್ವಿ. ಈಗ ಬೆಳಗ್ಗೆ ಚಿತ್ರಾನ್ನ. ಸೊ ಇಲ್ಲಿ ನಮಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಚೆ ಕಡೆ ಕೊಟ್ಟರು ಜಾಗ, ಇಲ್ಲಿ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಭಾಳ ವಿಶಾಲವಾಗಿದೆ. ಇಲ್ಲಿ ಪಾಂಡುರಂಗನ ಭಕ್ತರು ಇರ್ತಾರೆ ನೋಡಿ, ಅವರಿವರು ಸ್ವಾಮಿಗಳು ಅಂತ ಏನು ಹೇಳ್ತೀವಿ, ಅವರ ಖಾನ್ದಾನವರಾಗಿರ್ಬೋದು, ಅವರ ಪರಂಪರೆಯವರು, ಅವರು ಬಂದು ಇಲ್ಲಿ ಈ ಥರ ಭಕ್ತಿ ನಿವಾಸಗಳನ್ನು ಮಾಡ್ಕೊಂಡಿರ್ತಾರೆ. ಇವರ ಹೆಸರನ್ನು इनका नाम क्या है? मोतीराम महाराज. मोतीराम. हाँ, मोतीराम महाराज संस्थान फला. हाँ. मूल स्थान फला. ಸೊ ಇದು ಡಾರ್ಮೆಟ್ರಿ ಥರನೂ ಕೊಡ್ತಾರೆ, ರೂಮ್ಗಳು ಥರನೂ ಕೊಡ್ತಾರೆ. ಮೈನ್ ರೋಡ್ನಲ್ಲೇ ಇದೆ, ಶಿರ್ಡಿಗೆ ಹೋಗ್ತಾ ಮೈನ್ ರೋಡ್ನಲ್ಲೇ. ಎಷ್ಟನೇ ದಿವಸನ ಇವತ್ತು? 3ನೇ ದಿನ. ಅಂದರೆ ಮೊನ್ನೆ ಮಧ್ಯಾಹ್ನ, ಇವತ್ತು 3ನೇ ದಿನ. ಪಂಡ್ರಾಪುರದಿಂದ ಇನ್ನೊಂದು 20 ಮಿನಿಟ್ಸಲ್ಲಿ ಹೊರಡ್ತೀವಿ. ಬೆಳಗಿನ ತಿಂಡಿಗೆ ಚಿತ್ರಾನ್ನ ಎಲ್ಲ ಚೆನ್ನಾಗಿದೆ, ಆದರೆ ಗೊಜ್ಜು ಒಂಚೂರು ಗಟ್ಟಿ ಆಯಿತು. ಗೊಜ್ಜಿನ ಒಂಚೂರು ಇದ್ದರೆ ಇನ್ನೂ ಅಲ್ಟಿಮೇಟ್ ಆಗಿರೋದು. ಸೊ ಬನ್ನಿ, ತಿಂಡಿ ಮುಗಿಸಿ ಮತ್ತೆ ನಮ್ಮ ಪ್ರಯಾಣವನ್ನು ಶನಿ ಸಿಗ್ನಾಪುರ ಶಿರ್ಡಿ ಕಡೆ ಬೆಳೆಸೋಣ. ಅಮೂಲು ನಂದಿನಿ ಹಾಲು ತಂದಿದ್ದೀವಿ. ಕಾಫಿ ಆಯಿತು, ಫಿಲ್ಟರ್ ಕಾಫಿ ಅಲ್ಲ, ಇದು ಬ್ರೂ ಕಾಫಿ. ಎಲ್ಲ ನಾ ಟೈಮ್ ಇದ್ದಾಗ ಫಿಲ್ಟರ್ ಕಾಫಿ ಮಾಡೋಣ. ಹೆಂಗಿದೆ ಕಾಫಿ? ಗಟ್ಟಿ ಹಾಲು, ಸ್ಟ್ರಾಂಗು. ನಿನಗೆ ಸಕ್ಕರೆ ಬೇರೆ ಜಾಸ್ತಿ ಬೇಕು. ನಮ್ಮ ಮಾವನ್ ಕೊಟ್ಟೇನೆ, ಬರೀ ಸುಮ್ಮನೆ ಅವ್ರಿಗೆ 2-4 ಸಿಪ್ಪು. ಸ್ನೇಹಿತರೆ, ನಮ್ಮ ಅಫಿಷಿಯಲಿ 3ನೇ ದಿನದ ಪ್ರಯಾಣ. ನಾವು ಹೊರಟಿದ್ದ ಲೆಕ್ಕ ಹೋದರೆ 2.5 ದಿನ. ಆರಾಮಾಗಿ ರೆಸ್ಟ್ ಮಾಡಿ, ಯಾವುದೇ ಹಡಬಡಿ ಇಲ್ಲದೆ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇರೋವಂಥದ್ದು. ನಮ್ಮ ಕುಕಿಂಗ್ ನಾವೇ ಸ್ವಂತ ಪ್ರಿಪೇರ್ ಮಾಡಿಕೊಂಡು ನಮ್ಗೆ ಏನು ಬೇಕು ಡಿಶಸ್ನ, ನಮ್ಮ ಕರ್ನಾಟಕದ ಫುಡ್ಡು, ಮನೆ ಆಹಾರಗಳನ್ನೇ ತಿಂತಾ ಹೋಗ್ತಾ ಇರೋದು. ಇನ್ನು ಹೋಟ್ಲಲ್ಲಿ ಏನೂ ತಿಂದಿಲ್ಲ, ಟೀ ಕುಡ್ದಿರೋದು ಬಿಟ್ಟರೆ ಇನ್ನೂ ಹೋಟ್ಲುಗಳಲ್ಲಿ ಏನೂ ತಿಂದಿಲ್ಲ. ಸೊ ಈಗ ಶಿರ್ಡಿಗೆ ಹೋಗ್ತಾ, ಶಿರ್ಡಿ ಪಂಡ್ರಾಪುರದಿಂದ ಆಲ್ಮೋಸ್ಟ್ 6.5-7 ಅವರ್ಸ್ ಜರ್ನಿ. ಮಧ್ಯದಲ್ಲಿ ಶನಿ ಸಿಗ್ನಾಪುರ 1 ಅವರ್ ಅಂತ ಹೇಳಿದ್ರು ಆಗುತ್ತೆ, ಒಂದು 8 ಅವರ್ಸ್ ಜರ್ನಿ ಆಗುತ್ತೆ. ಟೈಮ್ ಒಂದು 10:30 ಹೊರಟಾಗ ಸಂಜೆ ಅಷ್ಟೊತ್ತು ರೀಚ್ ಆಗ್ತೀವಿ. ಸೊ ಸಂಜೆ ರೀಚ್ ಆಗಿ ಶಿರ್ಡಿ ದರ್ಶನ ಮುಗಿಸಿ ಸಂಜೆನೇ ಸಾಧ್ಯವಾದರೆ ನಾಳೆ ಬೆಳಗ್ಗೆ ಎದ್ದು ನಾಸಿಕ್ ಕಡೆ ಹೊರಡುವಂಥದ್ದು. ಸೊ ಬನ್ನಿ, ನಮ್ಮ ಪ್ರಯಾಣವನ್ನು ಮುಂದುವರ್ಸೋಣ. ಕನಕ್ಪುರ ಟು ಅಮರ್ನಾಥ್ಗೆ. ಕನಕ್ಪುರ ಟು ಅಮರ್ನಾಥಲ್ಲಿ ಏನೆಲ್ಲ ನೋಡ್ಬೋದು, ಏನೆಲ್ಲ ನೋಡ್ತೀವಿ, ಪ್ರತಿಯೊಂದು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡು ನಮ್ಮ ಈ ಯಾತ್ರೆನ ಮುಂದುವರ್ಸೋಣ. ಭಗವಂತ ಪರಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅಮರ್ನಾಥ್ನಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಎಲ್ಲ ಸ್ನೇಹಿತರಿಗೂ ಒಳ್ಳೇದಾಗಲಿ, ಅವ್ರಿಗೆ, ಅವ್ರ ಕುಟುಂಬಗಳಿಗೆ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನಮ್ಮ ಯಾತ್ರೆ ಮುಂದುವರ್ಸೋಣ. ಬನ್ನಿ. ಇವಾಗ ಹೊರಗೆ ಮಹಾರಾಷ್ಟ್ರದಿದೆ. ಫಸ್ಟ್ ಟೈಮ್ ಎಲ್ಲ ಹಾಕ್ಸ್ತಾ ಇರೋದು. ಬಾರ್ಡ್ರಲ್ಲಿ ಹಾಕ್ಸಿದ್ದು, ಕೊಪ್ಪಳ ಹತ್ರಲ್ಲೂ ಹಾಕ್ಸಿದ್ದೆ. 100 ಚಿಲ್ಲರೆ ಇತ್ತಲ್ಲಿ. हाँ नहीं ठीक है कोई बात नहीं. ಸೊ ಇಲ್ಲಿ ಜಿಯೋ ಬಂಕಲ್ಲಿ ಹಾಕ್ಸ್ತಾ ಇದ್ದೀವಿ. ಇಲ್ಲಿ 98 ರೂಪಾಯಿ 17 ಪೈಸಾ ಇದೆ ಜಿಯೋ ಬಂಕಲ್ಲಿ. ಸೊ ಇದಲ್ಲಿಗೆ ಎಷ್ಟನೇ ಸಾರಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇರೋದು? 3ನೇ ಸಾರಿ ಇರಬೇಕು. ಇದು 3ನೇ ಸಾರಿ. ಕಿತ್ನಾ हो गया? 3138
ಎರಡೂವರೆ ನೋಡಿ ಈ ಲಾರಿ ಪೂರ್ತಿ ತೋತಾಪುರಿ ಮಾವಿನಕಾಯಿ ಕೃಷ್ಣಗಿರಿಯಿಂದ ಹೋಗ್ತಾ ಇದೆ ನೋಡಿ ಮಹಾರಾಷ್ಟ್ರಾಗೆ. 12 ಟನ್ ಇದೆಯಂತೆ ತೋತಾಪುರಿ. ಇಲ್ಲೆಲ್ಲ ಒಂದು ಜಾಗ ಸಿಕ್ತು ಟೀ ಮತ್ತು ಪಕೋಡಾಗೆ ಅಂತ ನಿಲ್ಸಿದ್ವಿ. ಜಾಗ ಚೆನ್ನಾಗಿದೆ. ಥ್ಯಾಂಕ್ ಯು. ತೊಗೊಳ್ಳಿ. ತೋತಾಪುರಿ ಅಂತ ಇದಾರಲ್ಲ. ಲೇ ಏನಾಯ್ತಾ ಇದೆಯಾ ಇನ್ನ? ಹಾ ಇಲ್ಲಿ ಬಿಸಿ ಪಕೋಡ ಹೆಂಗಿದೆ ಸರ್ ಪಕೋಡ? ನಿಜ ಹೇಳಿ ಸರ್, ಕರೆಕ್ಟಾಗಿ ಹೇಳ್ಬೇಕು. ಹಾಂ ಚೆನ್ನಾಗಿ ಮಾಡೋರಾ? ಮೆಣಸಿನ್ಕಾಯಿ ಖಾರ ಇಲ್ಲಲ್ಲ? ಡೀಪ್ ಫ್ರೈ ಮಾಡಿರ್ತಾರಲ್ಲ. ಪಕೋಡ ತಿನ್ಬಿಟ್ಟು ಮೆಣಸಿನ್ಕಾಯಿ ಕಚ್ಕೊಂಡ್ರೆ ಅವಾಗ ಫ್ಲೇವರ್ ಬಾಯಿ ತುಂಬ. ನೀನು ತಿಂದ ಹಂಗೆ ಒಂಚೂರು ಕಚ್ಕೋ, ಜಾಸ್ತಿ ಬೇಡ, ಲೈಟ್ ಅದು ಸುಮ್ಮನೆ. ಆ ಪಕೋಡ ಮಜಾ ಅವಾಗೆ ಸಿಕ್ಕೋದು. ಸುಮ್ಮನೆ ಇಲ್ಲೋಣಮ್ಮ, ಸುಮ್ಮನೆ ಒಂಚೂರು ಕಿತ್ಕೊ ಹಿಂಗೆ. ಟೀ ಪಕೋಡ ಎರಡೂ ಕ್ಲಾಸ್ ಆಗಿದೆ. ಟೀ ಮಾತ್ರ ಸಕ್ಕದ ಮಾಡೋರು, ಅಲ್ಟಿಮೇಟ ಮಾಡೋರು. ಸ್ವೀಟ್ ಇನ್ನೊಂಚೂರು ಕಮ್ಮಿ ಮಾಡಿದ್ರೆ ಚೆನ್ನಾಗಿರೋದು, ಬಟ್ ಚೆನ್ನಾಗಿದೆ. ಶುಂಠಿ ಹಾಕಿ ಏಲಕ್ಕಿ ಹಾಕೋರಲ್ಲ, ಸಕ್ಕದಾಗಿದೆ. ಎಷ್ಟು ಒಂದು ಪ್ಲೇಟ್ ಪಕೋಡ? 30 ರೂಪಾಯಿ 10 ರೂಪಾಯಿ ಇರಬೇಕು. ಇಲ್ಲಿ ಈ ವಿಂಡ್ ಎನರ್ಜಿ ಏನು ಮಾಡ್ತಾರೆ ನೋಡಿ, ಫ್ಯಾನ್ಗಳು ರೆಕ್ಕೆಗಳು ಬರತ್ತಲ್ಲ, ಅದ್ರ ಕೆಳಗಡೆದು ಬೇಸ್ ಈ ಥರದ್ದು ಒಂದು 4 ಪೀಸ್ ಸೇರಿಸಿ ಸ್ಟ್ಯಾಂಡ್ ಮಾಡುವಂಥದ್ದು. ನನ್ನ ಕಾರ್ ಸೈಜ್ ನೋಡಿ ಜೈಲು ಅದ್ರ ಮುಂದೆ ಎಷ್ಟು ಕಾಣಿಸ್ತಾ ಇದೆ. ಇದು 80 ಫೀಟ್ದು ಚಾರ್ಸಿ ಅಂತಿದ್ದು. 80 ಫೀಟ್ ಚಾರ್ಸಿ 15 ಅಡಿ ಸುತ್ತಳತೆ ಬರತ್ತಂತೆ, 100 ಅಡಿ ಉದ್ದ ಬರತ್ತಂತೆ, ಹತ್ತತ್ರ 80 ಟನ್ ತೂಕ ಬರತ್ತಂತೆ. ಈ ಥರದ್ದು 4 ಹಾಕಿ ಅದ್ರ ಮೇಲೆ ರೆಕ್ಕೆ ಹಾಕಿ ಒಂದು ಆ ವಿಂಡ್ ಎನರ್ಜಿ ಕ್ರಿಯೇಟ್ ಮಾಡುವಂಥ ಫ್ಯಾನ್ ಮಾಡುವಂಥದ್ದು. ये क्या ये 5 पीस मिला के ना 90 वाला 3, 90 पर 5 और एक 60 का 500 425. ओके, कुल मिला के हाइट आता है उसका. फिर 15 फीट लगता है. ಇದು ಏನಿದೆ, ಇದು 90 ಅಡಿ ಇದೆಯಂತೆ. ಈ ಥರದ್ದು 3 ಪೀಸ್ ಬರುತ್ತೆ. 90 ಅಡಿದು, 95 ಅಡಿದು ಒಂದು ಪೀಸ್ ಬರುತ್ತೆ, ಹಾಗೆ 60 ಅಡಿದು ಒಂದು ಪೀಸ್ ಬರುತ್ತೆ. ಸುಮಾರು 425 ಅಡಿ ಅದೈಟ್ ಆದರೆ ಆರ್ಮೆಚರ್ ಬಂದು ಈ ಪವರ್ ಜನ್ರೇಟ್ ಮಾಡೋದು 15 ಅಡಿ ಇರತ್ತಂತೆ. ಅದು ಹೆಚ್ಚು ಕಮ್ಮಿ 450 ಅಡಿ ಹತ್ತತ್ರ ಆಯಿತಾ. ಒಂದೊಂದು ರೆಕ್ಕೆ ಬಂದು ಸುಮಾರು 120 ಅಡಿ ಉದ್ದ ಇರತ್ತಂತೆ. ಆ ರೆಕ್ಕೆ ತಿರುಗಬೇಕಾದ್ರೆ ಟೋಟಲ್ ಹೈಟ್ ಬಂದು 750 ಅಡಿವರೆಗೂ ಹೋಗುತ್ತೆ. ಆ ಫಿಟ್ಟಿಂಗ್ ಆಗಿ ಹಿಂಗೆ ತಿರುಗತ್ತೆ ನೋಡಿ, ಫ್ಯಾನ್ ರೆಕ್ಕೆ 3. ಆ 120 ಅಡಿ ಆ ಫಿಟ್ಟಿಂಗ್ ಆದಮೇಲೆ ಅದು ಮೇಲೆ ಟಾಪಿಗೆ ಹೋದಾಗ ತುದಿ ಟು ಗ್ರೌಂಡು 750 ಅಡಿ ಇರುತ್ತೆ. ಅಂದರೆ ಒಂದೊಂದು ಮಾಡ್ಲು ಒಂದೊಂದು ಥರ ಇರುತ್ತೆ. ಈಗ ನಿಂತಿರ್ತಕ್ಕಂಥ ಮಾಡ್ಲು ನೋಡಿ, ಇದು ಬೇಸಿದು ಈ ಥರದ್ದು 3 ಪೀಸ್ ಬರುತ್ತೆ. ಇದು 80 ಟನ್ ಇದೆ. ಇದು 80 ಟನ್ನು, 90 ಅಡಿ ಉದ್ದ. ಇದು 80 ಅಡಿನೇ ಚಾರ್ಸಿ ಇದೆ, ಲಾರಿ ಚಾರ್ಸಿನೇ 80 ಅಡಿ ಲೆಂತ್ ಇರೋವಂಥದ್ದು. ಸೊ ಅದ್ರ ತುಂಬ ಕೂತಿದೆ. 80 ಟನ್ನು. ಇನ್ನು ಹೆಂಗಿರುತ್ತೆ ಲೆಕ್ಕ ಹಾಕಿ. ಅದು ಸೈಜ್ ಹೆಂಗಿದೆ, ಆಮೇಲೆ ಕ್ವಾಲಿಟಿ ಹೆಂಗಿದೆ, ಆ ಮೆಟಲ್ ಕ್ವಾಲಿಟಿ, ಆ ಥಿಕ್ನೆಸ್ಸು ಭಾಳ ಅದ್ಭುತವಾಗಿದೆ. ಗೊತ್ತಿರಲಿಲ್ಲ ನನಗೂ. ಸೊ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ವಿಂಡ್ ಎನರ್ಜಿ ಅಂತ ಏನು ಹೇಳ್ತಾರೆ ನೋಡಿ, ನಮ್ಮ ಚಿತ್ರದುರ್ಗ ಕಡೆ ಇರೋವಂಥದ್ದು. ಸೊ ಅದು ನಮ್ದೇನೋ ಅದರೊಳಗೆ 3 ಕಾರ್ ಹೊಟ್ಟೋಯ್ತವೇನೋ, 4 ಅಂದರೆ ಹಂಗಲ್ಲ, ಜೋಡಿಸಿ. ಸ್ನೇಹಿತರೆ, ಅಹಮದ್ ನಗರ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಅಹಮದ್ ನಗರ್ ಅಲ್ಲ, ಈಗ ಹೆಸರು ಚೇಂಜ್ ಮಾಡಿ ಅಹಿಲ್ಯಾ ನಗರ್ ಅಂತ ಹೇಳಿ ಮಾಡಿರೋವಂಥದ್ದು. ಅಹಿಲ್ಯಾಬಾಯಿ ಹೋಳ್ಕರ್ ಏನು ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ಲು ತಾಯಿ ಪುಣ್ಯಾತ್ಗೀತಿ. ಕಾಶಿ ವಿಶ್ವನಾಥನ ದೇವಸ್ಥಾನದಿಂದ ಹಿಡಿದು ಇವತ್ತು ನಮ್ಮ ದೇವಸ್ಥಾನಗಳೆಲ್ಲ ಇದೆ ಅಂತ ಹೇಳಿದ್ರೆ ಆ ಮಹಾತಾಯಿಯಿಂದಾನೆ. ಮೊಘಲರು ಔರಂಗಜೇಬ್ ಎಲ್ಲೆಲ್ಲಿ ನಾಶ ಮಾಡ್ಕೊಂಡು ಬಂದ ಆ ದೇವಸ್ಥಾನಗಳನ್ನೆಲ್ಲನೂ ರೆನೋವೇಷನ್ ಮಾಡಿದ್ಲು. ಆ ತಾಯಿ ಹೆಸರನ್ನು ಈ ಊರಿಗೆ ಇಟ್ಟಿದ್ದಾರೆ, ಅಹಮದ್ ನಗರ್ನ ಅಹಿಲ್ಯಾ ನಗರ್ ಅಂತ ಹೇಳಿ. ಔರಂಗಾಬಾದ್ನ ಛತ್ರಪತಿ ಸಾಂಬಾಜಿ ಮಹಾರಾಜರ ಹೆಸರಲ್ಲಿ ಛತ್ರಪತಿ ಸಾಂಬಾಜಿ ನಗರ್ ಅಂತ ಹೇಳಿ ಇಟ್ಟಿದ್ದಾರೆ.
ಸೊ ಈಗ ನಾವು ಅಹಿಲ್ಯಾನಗರಲ್ಲಿ ಹೋಗ್ತಾ ಇದ್ದೀವಿ. ಶನಿ ಸಿಗ್ನಾಪುರ್ ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್ ಇರಬೇಕಷ್ಟೆ. ಸೊ ಬನ್ನಿ ಶನಿ ಸಿಗ್ನಾಪುರ್ ರೀಚ್ ಆಗೋಣ. ಸೊ ಶನಿ ಸಿಗ್ನಾಪುರ್ 37, ಔರಂಗಾಬಾದ್ ಅಲ್ಲ ಅದು, ಸಂಭಾಜಿ ನಗರ್ 110, ಜಲಗಾಂವ್ 260, ಅಮರಾವತಿ 455. ಓಕೆ, ಇಲ್ಲಿ ನಿಮಗೆ ಅಹಿಲ್ಯಾನಗರ್ ಬಿಟ್ಟು ಶನಿ ಸಿಗ್ನಾಪುರ್ ಇನ್ನೇನು ಒಂದು 15-20 ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಒಂದು ಘಾಟ್ ಸೆಕ್ಷನ್ ಸಿಗತ್ತೆ. ಸುಮಾರಾಗಿದೆ ಘಾಟ್ ಸೆಕ್ಷನ್.